ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ. ನೋಡಿ, ಇವಾಗ ನಾನು ಲಾಸ್ಟ್ ವೀಕಲ್ಲಿ ವ್ಯಾಕ್ಸಿನ್ ಯಾವ ರೀತಿ ಮಾಡ್ಕೋಬೇಕು, ಯಾವಾಗ ಮಾಡ್ಕೋಬೇಕು ಅಂತೆಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಈಗ ಈ ವೀಕಲ್ಲಿ ಈ ಸಂಡೇ, ಅದು ಲಾಸ್ಟ್ ಸಂಡೇ ಮಾಡಿದ್ದೆ, ಈ ಸಂಡೇ ಇವಾಗ ನೋಡಿ ಇವಕ್ಕೆ ಲಾಸ್ಟ್ ವೀಕಲ್ಲಿ ನಾನು ವ್ಯಾಕ್ಸಿನ್ ಎಲ್ಲ ಮಾಡಿ ಆಗಿತ್ತು. ಇವಾಗ ಡಿವರ್ಮ್ ಮಾಡ್ತಾ ಇದ್ದೀನಿ. ಡಿವರ್ಮು ನಾನು ಎಲ್ಲ ಹಕ್ಕಿಗಳಿಗೂ ಮಾಡ್ತಾ ಇಲ್ಲ, ನಾನು ಯಾವುದಕ್ಕೆ ಅವಶ್ಯಕತೆ ಇದೆ ಅದಕ್ಕೆ ಮಾತ್ರ ಮಾಡ್ಕೊತೀನಿ. ಇವೆರಡು ಜೊತೆ ಮಾಡ್ತಾ ಇದ್ದೆ. ಎರಡು ಜೊತೆ ಮಾಡೋಕ್ಕೂ ಮುಂಚೆ ಡಿವರ್ಮ್ ಮಾಡಿಬಿಟ್ಟು ಜೊತೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಜೊತೆನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಇದೊಂದು ಪಟ್ಟ ಹೋದ ವರ್ಷ 8 ಸಿಕ್ಕಿದ್ದು, ಇದನ್ನ ಇವಾಗ ಈ ಸಲ ಬಿಡ್ಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ವೀಕ್ ಕಾಣಿಸ್ತಾ ಇತ್ತು. ವೆಯ್ಟ್ ಲಾಸ್ ಆಗಿದೆ ಅಂತ ಅನಿಸ್ತು ನನಗೆ, ಯಾಕಂದ್ರೆ ಇದು ಲಾಸ್ಟ್ ಟೈಮ್ ಸ್ವಲ್ಪ ಕಾಯಿಲೆ ಬಿದ್ದಿತ್ತು, ವೈಟ್ ಮೋಷನ್ ಸ್ಟಾರ್ಟ್ ಆಗಿತ್ತು. ಸೊ ಈಗ ರೆಡಿ ಮಾಡಿದ್ದೀನಿ. ರೆಡಿ ಆಗಿ ನೋಡಿ ಸ್ವಲ್ಪ ವೀಕ್ ಇದೆ. ಸೊ ಏನು ಮಾಡಬೇಕು, ಇವಾಗ ಈ ಮೂರಕ್ಕೂ ನಾನು ಈಗ ಡಿವರ್ಮಿಂಗ್ ಮಾಡ್ಕೋಬೇಕು. ಇವಾಗ ಯಾರ್ಯಾರು ಕೇಳಿದ್ರಿ ಡಿವರ್ಮಿಂಗ್ ಯಾವ್ಯಾವ ರೀತಿ ಮಾಡಬೇಕು ಅಂತೇಳಿ, ಅವ್ರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ಡಿವರ್ಮಿಂಗ್ ಮಾಡ್ತಾ. ಇವಾಗ ನೋಡ್ಕೊಳ್ಳಿ ಫ್ರೆಂಡ್ಸ್, ಇದನ್ನ ಡಿವರ್ಮಿಂಗ್ ಮಾಡ್ತೀನಿ. ನಾನು ಮೊದಲಿಂದನೂ ಮಾಡ್ತಾ ಇರೋಂಥ ಡಿವರ್ಮ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ, ಬ್ಯಾಂಡಿ ಪ್ಲಸ್ ಅಂತ. ಇದ್ರದ್ದು ಫೋಟೋ ನಾನು ಡಿಸ್ಪ್ಲೇಯಲ್ಲಿ ಹಾಕ್ತೀನಿ. ಈ ಒಂದು ಬ್ಯಾಂಡಿ ಪ್ಲಸ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇದನ್ನು ಯಾವ ರೀತಿ ಹಾಕ್ಬೇಕಂತ ಹೇಳಿದ್ರೆ, ಚೆನ್ನಾಗಿ ಶೇಕ್ ಮಾಡ್ಕೊಳ್ಳಿ. ಅಂಗಡಿಯಿಂದ ತೊಗೊಂಡ್ಬಂದು ಒಂದು ಡ್ರಾಪರ್ ತಗೋಬೇಕು. ಈ ಒಂದು ಡ್ರಾಪರ್ನಲ್ಲಿ ಒಂದು 4 ಡ್ರಾಪ್ಸ್ ತಗೊಳ್ತೀನಿ. ಯಾಕಂದ್ರೆ ಇದನ್ನ ಇದು ಬೇರೆ ಬೇರೆ ಔಷಧಿಗಳು ಹಾಕಿರೋದ್ರಿಂದ ಸೈಡ್ ಎಫೆಕ್ಟ್ ಆಗದೆ ಇರಲಿ ಅಂದ್ಬಿಟ್ಟು ಈ ಒಂದು ಡ್ರಾಪರ್ನ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಒಂದ್ಸತಿ. ಈ ಒಂದು ಬ್ಯಾಂಡಿ ಪ್ಲಸ್ ಏನಿದೆ ಸಿರಪ್ ಚೆನ್ನಾಗಿ ಶೇಕ್ ಮಾಡಿಕೊಂಡು 4 ಡ್ರಾಪ್ ತಗೋತೀನಿ. ಇದು ಒಂದೊಂದು ಅಕ್ಕಿಗೆ ಹಾಕೋದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ನೀವು ಫುಲ್ಲು ಈ ಟೂರ್ನಮೆಂಟಿಗೆ ಬಿಡೋರು, ಜಾಸ್ತಿ ಅಕ್ಕಿಗಳಿಗೆ ಮಾಡ್ಬೇಕಂತ ಹೇಳಿದ್ರೆ ಇದು ಒಂದು ಬಾಟಲಲ್ಲಿ 10 ml ಬರುತ್ತೆ. 10 ml ಒಂದು 500 ml ವಾಟರ್ಗೆ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಅಕ್ಕಿಗೂ ಆ ಒಂದು ವಾಟರ್ನ 20 ml ಕುಡಿಸ್ಕೋಬೋದು. ಅದು ಚೆನ್ನಾಗಿರುತ್ತೆ. ನಾನು ಇಲ್ಲಿ ಸ್ವಲ್ಪ ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ. ನೋಡಿ, ಈ ಒಂದು ಬರ್ಡ್ಗೆ ಇವಾಗ ಜೊತೆ ಮಾಡ್ಬೇಕು ನಾನು. ಸೊ ಡಿವರ್ಮ್ ಮಾಡ್ತಾ ಇದ್ದೀನಿ. 4 ಡ್ರಾಪ್ ಹಾಕ್ತೀನಿ ದೊಡ್ಡ ಅಕ್ಕಿಗೆ. 1 2 3 ನೋಡಿ, 4 ಡ್ರಾಪ್ ಹಾಕಿದೆ. 4 ಡ್ರಾಪ್ ಹಾಕಿ ಇಮಿಡಿಯೇಟಾಗಿ ಒಂದು 20 ml ವಾಟರ್ ಕುಡಿಸ್ಬಿಡ್ತೀನಿ. ಯಾಕಂದರೆ ಔಷಧಿ ಅದು ಲಂಗ್ಸ್ಗೆ ಹೊಡಿದೇ ಇರಲಿ ಅಂದ್ಬಿಟ್ಟು. ಇಲ್ಲಾಂದರೆ ರೆಸ್ಪಿರೇಟರಿ ಪ್ರಾಬ್ಲಮ್ಮು ಆ ಥರ ಬಂದ್ಬಿಡುತ್ತೆ ನಾವು ನೀರು ಕುಡಿಸಿಲ್ಲ ಅಂದಾಗ. ಸೊ ಅದು ಒಳಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಕ್ಲೀನಾಗಿ ವಾಟರ್ ಕುಡಿಸ್ಬಿಟ್ರೆ ಕಂಪ್ಲೀಟಾಗಿ ಒಳಗೊಂಟೋಗುತ್ತೆ ಮೆಡಿಸಿನ್ನು. ನೋಡಿ, ಇವಾಗ ಇದಕ್ಕೆ ಒಂದು 4 ಡ್ರಾಪ್ ಹಾಕಿದ್ದೀನಿ. ಹಾಕಿ ಇದನ್ನು ಒಳಗಡೆ ಬಿಟ್ಬಿಡ್ತೀನಿ. ಈಗ ಜೊತೆ ಹಾಕ್ಬೇಕಾಗಿರೋಂಥ ಗೂಡಿಗೆ ಇದನ್ನು ಬಿಟ್ಬಿಡ್ತಾ ಇದ್ದೀನಿ. ಇದಾದ್ಮೇಲೆ ಅದಕ್ಕೆ ಜೊತೆ ಹಾಕ್ಬೇಕಾಗಿದ್ದಂಥ ಹೆಣ್ಣಿಗೂ ಡಿವರ್ಮಿಂಗ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಸ್ವಲ್ಪ ವೀಕ್ ಇದೆ. ಇದು ಅವಾಗಲಿಂದನೂ ಮೈ ಸಣ್ಣನೇ, ಬಟ್ ಏನಾಗುತ್ತೆ, ಯಾಕಂದರೆ ಗಂಡು ಬಾಡಿ ಚೆನ್ನಾಗಿದೆ, ಡಬಲ್ ಚೆಸ್ಟ್ ಇರೋದ್ರಿಂದ ಈ ಥರ ಒಂದು ಹೆಣ್ಣನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ಹೆಣ್ಣನ್ನ ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೂ ಡಿವರ್ಮ್ ಮಾಡ್ತೀನಿ. ಈಗ ಜೊತೆ ಹಾಕೋಕ್ಕೂ ಮುಂಚೆನೇ ಎರಡಕ್ಕೂ ಡಿವರ್ಮ್ ಮಾಡಿಬಿಡ್ತೀನಿ. ನೋಡಿ, ಈ ಹೆಣ್ಣಿಗೂ ಸ್ವಲ್ಪ ಬಾಡಿ ಕಮ್ಮಿ ಇರೋದ್ರಿಂದ 3 ರಿಂದ 4 ಡ್ರಾಪ್ ಹಾಕ್ಕೋಬೇಕು. ಜಾಸ್ತಿ ವೀಕ್ ಇದ್ರೆ ಒಂದು 3 ಡ್ರಾಪ್ ಹಾಕಿ. ಸೊ ನನಗೆ ಸ್ವಲ್ಪ ಅನುಭವ ಇರೋದ್ರಿಂದ ನಾನು 4 ಡ್ರಾಪೇ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಹುಳ ಏನಾನ ಇದ್ರೆ ಕಂಪ್ಲೀಟಾಗಿ ಬಂದುಬಿಡಲಿ ಅಂದ್ಬಿಟ್ಟು. ಇದಕ್ಕೂ ಸೇಮ್ ಪ್ರೊಸೀಜರು. ಡಿವರ್ಮ್ ಮಾಡಿ ಆದಮೇಲೆ ನೀರು ಕೊಟ್ಬಿಡ್ತೀನಿ. ಇದಿಷ್ಟು ಫ್ರೆಂಡ್ಸ್. ಇದು ಪಟ್ಟ ಇರೋದ್ರಿಂದ ಇದಕ್ಕೆ ಒಂದು 3 ಡ್ರಾಪ್ ಹಾಕ್ತೀನಿ ಅಷ್ಟೇ. ಇದಿನ್ನೂ ಪಟ್ಟ ಇದೆ. ಸೊ ಏನು ಮಾಡ್ತೀನಿ, ಇದಕ್ಕೊಂದು 3 ಡ್ರಾಪ್ಸ್ ಹಾಕ್ತೀನಿ. 1 2 ನೋಡಿ, 3 ಡ್ರಾಪ್ ಹಾಕಿದ್ದೀನಿ. 3 ಡ್ರಾಪ್ ಹಾಕ್ಬಿಟ್ಟು ಅದಕ್ಕೂ ಒಂದು 20 ml ಕುಡಿಸ್ತೀನಿ. ನನ್ನ ಹತ್ರ ಕಡಿಮೆ ಅಕ್ಕಿ ಇರೋದ್ರಿಂದ ಈ 3 ಅಕ್ಕಿಗೆ ಡಿವರ್ಮ್ ಮಾಡಬೇಕಾಗಿತ್ತು. ಸೊ 3ಕ್ಕೆ ಈ ರೀತಿ ಮಾಡಿದ್ದೀನಿ. ನೀವೆಲ್ಲ ಅಕ್ಕಿಗೂ ಮಾಡಬೇಕಂದ್ರೆ 10 ml 500 ml ವಾಟರಲ್ಲಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಸಿರಂಜಲ್ಲಿ 20 ml ಹೇಳ್ಕೊಂಡು ಒಂದೊಂದು ಬಟ್ಟೆಗೆ ಒಂದೊಂದು ಅಕ್ಕಿಗೆ ಕುಡಿಸ್ಬಿಟ್ರೆ ಅಕ್ಕಿಗಳು ಕಂಪ್ಲೀಟಾಗಿ ರೆಡಿ ಆಗ್ತವೆ. ಅಂದರೆ ಡಿವರ್ಮಿಂಗ್ಗೆ ಚೆನ್ನಾಗಿ ಹುಳ ಎಲ್ಲ ಬೀಳುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಈ ಒಂದು ಡಿವರ್ಮ್ ಮಾಡೋ ಅಂಥ ಒಂದು ಪ್ರೊಸೀಜರು.
ಇದಾದ ನಂತರ ಸುಮಾರು ಜನ ಇದರಲ್ಲಿ ಡೌಟ್ಸ್ ಕೇಳಿದ್ರಿ ನನಗೆ. ಏನು ಡೌಟ್ಸ್ ಅಂತ ಹೇಳಿದ್ರೆ, ಈ ಡಿವಾರ್ಮಿಂಗು ಯಾವ ಟೈಮಲ್ಲಿ ಮಾಡಬೇಕು ಅಂತ ನೀವು ಒಂದು ಕ್ವಶನ್ ಇದೆ ನಮಗೆ. ಈ ಡಿವಾರ್ಮಿಂಗ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಬಂದ್ಬಿಟ್ಟು ನಾವು ಫೀಡಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ನಾವು ಈ ಡಿವಾರ್ಮರ್ನ ಕೊಟ್ಟಾಗ ಒಳಗಡೆ ಹುಳುಗಳಿಗೆ ಪ್ಯಾರಲೈಸ್ ಆಗಬೇಕು, ಅಂದರೆ ನಿಶಕ್ತಿಗೊಂಡು ನರ್ವಸ್ ಸಿಸ್ಟಮ್ ವೀಕ್ ಆಗಿ ಆ ಹುಳುಗಳು ಕರಳನ್ನ ಹಿಡಿದಿಕೊಳ್ಳೋ ಅಂಥ ಒಂದು ಶಕ್ತಿ ಕಡಿಮೆ ಆಗಿ ಬಿದ್ದೋಗ್ಲಿ ಜಾರಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಪ್ಯಾರಲೈಸ್ ಆಗೋವಂಥ ಒಂದು ಮೆಡಿಸಿನ್ ಕಂಟೆಂಟ್ ಇರುತ್ತೆ. ಸೊ ವರ್ಮ್ಸು ಯಾವಾಗ ಪ್ಯಾರಲೈಸ್ ಆಗಿ ನಿಶಕ್ತಿಗೊಳ್ಬೇಕಂತ ಹೇಳಿದ್ರೆ ಅವಕ್ಕೆ ಎನರ್ಜಿ ಸಿಗೋವಂಥ ಫುಡ್ ಅಂದರೆ ಗ್ಲೂಕೋಸ್ ಕಂಟೆಂಟು, ಮಲ್ಟಿವಿಟಮಿನ್ಸು, ಆಮೇಲೆ ಎನರ್ಜೈಸ್ಡ್ ಅಂದರೆ ನಾವು ಫುಡ್ ತಿಂದಾಗ ಏನು ಅದರಿಂದ ಶುಗರ್ ಲೆವೆಲ್ಸ್ ಎಕ್ಸ್ಟ್ರಾಕ್ಟ್ ಆಗುತ್ತೆ ಬಾಡಿಗೆ, ಅದೇನು ಇರಬಾರ್ದು, ಅಂದರೆ ಖಾಲಿ ಹೊಟ್ಟೆಯಲ್ಲಿ ಇರಬೇಕು. ಆವಾಗ ಅವಕ್ಕೆ ಮೆಡಿಸಿನಲ್ ಪ್ರಾಪರ್ಟಿ ಚೆನ್ನಾಗಿ ಹೊಟ್ಟೆ ಒಳಗೆ ಹೋಗಿ ಮರಿಗಳಂತೀನಿ ಜಂತುಳಗಳಿಗೆ ಅವು ಕ್ಲೀನಾಗಿ ನಿಶಕ್ತಿಗೊಂಡು ಬಿದ್ದೋಗ್ತವೆ. ಸೊ ನನ್ನ ಪ್ರಕಾರ ಈ ಅಕ್ಕಿಗಳಿಗೆ ಡಿವಾರ್ಮಿಂಗ್ ಮಾಡೋದು ಬೆಳಗಿನ ಜಾವ ಒಳ್ಳೆ ಟೈಮು ಅಂತೇಳಿ ನಾನು ಅನ್ಕೋತೀನಿ. ಯಾಕಂದರೆ ಬೆಳಗ್ಗೆ ಒಂದು 8 ಗಂಟೆಯಿಂದ 10 ಗಂಟೆ ಒಳಗಡೆ ಹೊಟ್ಟೆಗಳಲ್ಲಿ ಮ್ಯಾಪೆಯಲ್ಲಿ ಏನು ಇರೋದಿಲ್ಲ, ಎಲ್ಲ ಖಾಲಿ ಆಗಿರ್ತದೆ. ಸೊ ಅಂಥ ಟೈಮಲ್ಲಿ ನಾವು 4 ಡ್ರಾಪ್ ಹಾಕಿ ಒಂದು 20 ml ಕೊಟ್ಬಿಟ್ಟು ಕಾನಿ ಒಳಗೆ ಹಾಕ್ಬಿಟ್ರೆ ನಾವು ಸಂಜೆ ಒಂದು 8 ಗಂಟೆ 7 ಗಂಟೆ ಮೇಲೆ ಫೀಡ್ಗಳು ಹಾಕ್ತೀವಿ. ಆ ಟೈಮಿಗೆ ಬರೋಷ್ಟೊತ್ತಿಗೆ ಹುಳಗಳೆಲ್ಲ ಉದ್ರೋಗಿರ್ತವೆ. ಅದಾದಮೇಲೆ ನಾವು ನಮ್ಮದು ರೂಟೀನ್ ಡೈಲಿ ಫೀಡ್ ಏನಿರ್ತದೆ ಅದನ್ನು ಹಾಕ್ಕೋಬೋದು. ಯಾವಾಗ ಅಂದರೆ ನೈಟ್ 7 ಗಂಟೆ ಮೇಲೆ. ಬೆಳಗಿನ ಟೈಮು ಖಾಲಿ ಹೊಟ್ಟೆಯಲ್ಲಿರಲಿ, ಏನು ಕೊಡಬೇಡಿ. ಡಿವಾರ್ಮಿಂಗ್ ಹಾಕ್ಬಿಟ್ಟು ಒಂದು 20 ml ನೀರು ಕುಡಿಸ್ಬಿಟ್ಟು ಕಾನಿಗೆ ಹಾಕೋದು ಒಳ್ಳೆಯದು. ಕೆಲವೊಂದು ಅಕ್ಕಿಗಳು ತುಂಬ ವೀಕ್ ಇರ್ತದೆ, ಕೆಲವೊಂದಕ್ಕೆ ಇನ್ಫೆಕ್ಷನ್ ಇರ್ತದೆ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಎಲ್ಲ ಅಕ್ಕಿಗಳು ಒಂದೇ ಥರ ಇರೋದಿಲ್ಲ ಅಂತ. ಒಂದೊಂದು ಅಕ್ಕಿ ವೀಕ್ ಇರ್ತದೆ, ಒಂದೊಂದು ಅಕ್ಕಿ ತುಂಬ ಡೆಲಿಕೇಟ್ ಆಗಿರ್ತದೆ, ಏನೋ ಇನ್ಫೆಕ್ಷನ್ ಇರ್ತದೆ, ನಮ್ಗೆ ಗೊತ್ತಾಗಲ್ಲ. ಮೈಲ್ಡಾಗಿ ಯಾವುದೇ ಒಂದು ಕಾಯಿಲೆ ಬಂದು ಒಂದು 3 days ಆದಮೇಲೆ ನಮಗೆ ಇನ್ಫೆಕ್ಷನ್ನು ಮೋಷನ್ಸ್ ಮುಖಾಂತರ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆನೇ ಕೆಲವೊಂದು ಪಟ್ಟಗಳು ಇನ್ಫೆಕ್ಟ್ ಆಗಿಬಿಟ್ಟಿರ್ತವೆ. ನೋಡಿ, ಒಂದು ಪಟ್ಟ ಏನೋ ಇನ್ಫೆಕ್ಟ್ ಆದಂಗಿದೆ, ತುಂಬ ಡಲ್ಲಿದೆ. ಇಂಥವಕ್ಕೆ ನಾವು ಡಿವಾರ್ಮಿಂಗ್ ಹಾಕಿದಾಗ ಅದು ಓವರ್ ಡೋಸ್ ಆಗಿಬಿಡುತ್ತೆ. ಕೆಲವೊಂದು ಸತಿ 4 ಡ್ರಾಪ್ ಹಾಕಿದಾಗ. ಇವತ್ತು ಬೆಳಗ್ಗೆನೆ ನಮ್ಮ ಕುಂಬಳಗೂಡಲ್ಲಿ ತೌಸಿಫ್ ಅಂತ ಹುಡುಗ ಇದ್ದಾನೆ, ನಮ್ಮ ಸಬ್ಸ್ಕ್ರೈಬರು. ಅವ್ರು ಫೋನ್ ಮಾಡಿದರು. ನಾನು ಎಲ್ಲ ಅಕ್ಕಿಗಳಿಗೂ ಡಿವಾರ್ಮಿಂಗ್ ಮಾಡಿದ್ದೆ, ಸಡನ್ನಾಗಿ ವೈಟ್ ಮೋಷನ್ ಉಚ್ಕೊತಾ ಇದ್ದಾವೆ, ಕೆಲವೊಂದು ಬಾಯಲ್ಲಿ ಉಸಾಡ್ತಾ ಇದ್ದಾವೆ ಅಂತ. ಅದೊಂದು ಸೈಡ್ ಎಫೆಕ್ಟ್ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ಏನು ಮಾಡ್ಬೇಕಂದಾಗ ಅವರು ಯಾವ ಮೆಡಿಸಿನ್ ಯೂಸ್ ಮಾಡಿದ್ರು ಗೊತ್ತಿಲ್ಲ, ನಾನು ಕೇಳಲಿಲ್ಲ. ಡೈಜೆಷನ್ನು ಸ್ಟಾಪ್ ಆಗಿಬಿಟ್ಟಿದೆ, ಆಮೇಲೆ ಇಂಡೈಜೆಷನ್ನು, ವೈಟ್ ಮೋಷನ್ನು, ಈ ಥರ ಸಿಮ್ಟಮ್ಸ್ ಹೇಳಿದೆ. ಅದು ಇಂಡೈಜೆಷನ್ ಸ್ಟಾರ್ಟ್ ಆಗಿರ್ತಾರೆ. ಹೊಟ್ಟೆಲಿರುವಂಥ ಗಟ್ ಬ್ಯಾಕ್ಟೀರಿಯಾ ಕ್ಲೀನ್ ಆಗಿಬಿಟ್ಟಿದೆ, ಹೋಗ್ಬಿಟ್ಟಿರುತ್ತೆ. ಯಾಕಂದರೆ ಡಿವಾರ್ಮರ್ ಹಾಕಿದಾಗ ಅಕ್ಕಿಗಳಿಗೆ ಏನಿರ್ತದೆ ನಮ್ಮ ಪಾರಿವಾಳಗಳು, ಅವ್ರ ಹೊಟ್ಟೆಯಲ್ಲಿ ಡೈಜೆಷನ್ ಚೆನ್ನಾಗಿರೋದಕ್ಕೆ ಗಟ್ ಬ್ಯಾಕ್ಟೀರಿಯಾ ಅಂತ ಒಂದು ಬ್ಯಾಕ್ಟೀರಿಯಾ ಇರ್ತದೆ. ಅದು ಒಳ್ಳೆ ಬ್ಯಾಕ್ಟೀರಿಯಾ. ಅದು ತಿನ್ನೋಂಥ ಫುಡ್ನ ಡೈಜೆಷನ್ ಮಾಡಲಿಕ್ಕೆ, ಆಮೇಲೆ ಹೊಟ್ಟೆನ ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ ಅದು ಹೆಲ್ಪ್ ಮಾಡ್ತಾ ಇರ್ತದೆ. ಈ ಒಂದು ಡಿವಾರ್ಮರ್ಸ್ ಹಾಕಿದಾಗ ಅಕ್ಕಿಗಳು ವೀಕ್ ಇರೋಂಥ ಟೈಮಲ್ಲಿ ಇಲ್ಲ ನಾವು ಓವರ್ ಡೋಸ್ ಹಾಕ್ಬಿಟ್ಟಾಗ ಅವು ಏನಾಗುತ್ತೆ, ಗಟ್ ಬ್ಯಾಕ್ಟೀರಿಯಾನು ಲೂಸ್ ಮೋಷನಲ್ಲಿ ಹೋಗ್ಬಿಡ್ತದೆ ಈ ಡಿವಾರ್ಮರ್ ಒಂದು ಎಫೆಕ್ಟಿಂದ. ಅಂಥ ಟೈಮಲ್ಲಿ ಅಕ್ಕಿಗಳಿಗೆ ಇದಕ್ಕಿದಂಗೆ ಡೈಜೆಷನ್ ಸ್ಟಾಪ್ ಆಗಿಬಿಡ್ತದೆ. ಸೊ ಇನ್ನೂ ಜಾಸ್ತಿ ಓವರ್ ಡೋಸ್ ಆದಾಗ ವೈಟ್ ಮೋಷನ್ ಮಾಡಿದ್ರೆ ಅಕ್ಕಿಗಳ ಕಿಡ್ನಿಗಳ ಮೇಲೆ ಎಫೆಕ್ಟು ಜಾಸ್ತಿ ಬೀಳುತ್ತೆ. ಅದು ಡಿವಾರ್ಮಿಂಗ್ದು ಸೈಡ್ ಎಫೆಕ್ಟು ಕಿಡ್ನಿ ಮೇಲೆ ಪ್ರೆಷರ್ ಬಿದ್ದಿರುತ್ತೆ. ಗ್ರೀನ್ ಬಂದಾಗ ಲಿವರ್ ಮೇಲೆ ಪ್ರೆಷರ್ ಬಿದ್ದಿರುತ್ತೆ, ಇಲ್ಲ ಉಸಿರಾಡ್ತಾ ಇದ್ದರೆ ಲಂಗ್ಸ್ ಮೇಲೆ. ಅಂದರೆ ನಾನು ಆವಾಗಲೇ 4 ಡ್ರಾಪ್ ಹಾಕಿದೆ, ಆಮೇಲೆ ಯಾವುದೋ ಕಾರಣದಲ್ಲಿ ಮರ್ತೋಗಿರ್ತೀವಿ ನೀರು ಕುಡಿಯೋದು, ಅದು ಗಂಟ್ಲಲ್ಲೇ ಇದ್ದಾಗ ಲಂಗ್ಸ್ ಸೇರ್ಕೊಂಡ್ಬಿಟ್ಟು ಲಂಗ್ಸ್ ಮೇಲೆ ಎಫೆಕ್ಟ್ ಬೀಳುತ್ತೆ. ಸೊ ಅಂಥ ಟೈಮಲ್ಲಿ ಈ ರೀತಿ ಒಂದು ಪ್ರಾಬ್ಲಮ್ಸು ಸ್ಟಾರ್ಟ್ ಆಗಿಬಿಡ್ತದೆ. ಅದನ್ನು ಯಾವ ರೀತಿ ರಿಕವರಿ ಮಾಡ್ಕೋಬೇಕು ನೀವು ಅಂತ ಹೇಳಿದ್ರೆ, ಅಂಥ ಒಂದು ಸೈಡ್ ಎಫೆಕ್ಟ್ ಆಗಿರೋವಂಥ ಅಕ್ಕಿಗಳಿಗೆ ಸೇಮ್ ಅಗೈನ್ ನಾನು ಹೇಳ್ದಂಗೆ ಮೊದಲು ಯಾವುದೇ ಒಂದು ಡ್ಯಾಮೇಜ್ ಟಿಶ್ಯೂ, ಈ ಒಂದು ಇನ್ಫ್ಲಮೇಷನಿಂದ ಸೆಲ್ ಆಮೇಲೆ ಟಿಶ್ಯೂ ನೋಡಿ, ಇವಾಗ ಒಂದು ಟಿಶ್ಯೂ ಫಾರ್ಮ್ ಆಗಬೇಕಂದ್ರೆ ಸೆಲ್ಸ್ ತುಂಬ ಮುಖ್ಯ. ಒಂದು ಉಲ್ಟಾ ಹೇಳ್ತಾ ಇದ್ದೀನಿ, ಒಂದು ಆರ್ಗನ್ ಡೆವಲಪ್ ಆಗಬೇಕಂದ್ರೆ ಟಿಶ್ಯೂ ತುಂಬ ಮುಖ್ಯ. ಆ ಒಂದು ಟಿಶ್ಯೂ ಫಾರ್ಮ್ ಆಗಬೇಕಂತ ಹೇಳಿದ್ರೆ ಸೆಲ್ ತುಂಬ ಮುಖ್ಯ. ಈ ಮೂರು ಒಂಥರ ಸೈಕಲ್ ಇದ್ದಂಗೆ. ಈ ಸೆಲ್ಸಿಂದ ಟಿಶ್ಯೂ ಫಾರ್ಮ್ ಆಗುತ್ತೆ, ಟಿಶ್ಯೂಯಿಂದ ಆರ್ಗನ್ ಫಾರ್ಮ್ ಆಗುತ್ತೆ. ಸೊ ಆರ್ಗನ್ಗೆ ಏನಾದರೂ ಈ ಥರ ಒಂದು ಮೆಡಿಸಿನಲ್ ಎಫೆಕ್ಟ್ ಸೈಡ್ ಎಫೆಕ್ಟ್ ಆದಾಗ ನಾವು ಮೈನ್ ಶಕ್ತಿ ಕೊಡಬೇಕಾಗಿರೋದು ಟಿಶ್ಯೂಗಳಿಗೆ, ಆಮೇಲೆ ಸೆಲ್ಸ್ಗೆ. ಆ ಸೆಲ್ನ ರಿಪೇರ್ ಮಾಡಲಿಕ್ಕೆ ಈ ಇವಿಯನ್ನು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಫಸ್ಟು EVN 200 mg ಒಂದು ಹಾಕಬೇಕಾಗತ್ತೆ. ಇವಾಗ ನಾನು ಡಿವಾರ್ಮಿಂಗ್ ಮಾಡಿದ್ದೀನಿ, ಸೊ ಹಾಕೋದಿಲ್ಲ. ಯಾಕಂದರೆ ಇದಕ್ಕೇನು ಸೈಡ್ ಎಫೆಕ್ಟ್ ಆಗಿಲ್ಲ. ಸೈಡ್ ಎಫೆಕ್ಟ್ ಆಗಿರೋಂಥ ಬರ್ಡ್ಗೆ ನಾನು ಯಾವ ರೀತಿ ನೀವು ಅದನ್ನು ರಿಕವರಿ ಮಾಡ್ಕೋಬೇಕಂತ ಹೇಳ್ತಾ ಇದ್ದೀನಿ. ಆ ಒಂದು ಬರ್ಡ್ಗೆ ನೋಡಿ, ಈ ರೀತಿ ಸೈಡ್ ಎಫೆಕ್ಟ್ ಆಗಿರೋದಕ್ಕೆ ಒಂದು EVN ಇದೇ. ಇವಾಗ ಬರ್ಡ್ ಸೈಡ್ ಎಫೆಕ್ಟ್ ಆಗಿದೆ ಅಂದ್ಕೊಳ್ಳಿ, ಈ ಬರ್ಡ್ಗೆ ನಾನು ಏನು ಮಾಡ್ತೀನಿ, ಒಂದು EVN ಕ್ಯಾಪ್ಸೂಲ್ 200 mg ಫುಲ್ ಕೊಟ್ಬಿಡ್ತೀನಿ. ಇದು ಒಂದು ಫುಲ್ನ ತಿನ್ನಿಸ್ಬಿಟ್ಟು ಇದ್ರ ಜೊತೆಗೆ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಗಟ್ ಬ್ಯಾಕ್ಟೀರಿಯಾ, ಅಂದರೆ ಗಟ್ ಏನಿರ್ತದೆ ಗಟ್ ಬ್ಯಾಕ್ಟೀರಿಯಾ ಫುಲ್ ಕಂಪ್ಲೀಟಾಗಿ
ಡಿವರ್ಮಿಂಗ್ ಮೆಡಿಸಿನ್ ಪ್ರಭಾವದಿಂದ ಹೋಗ್ಬಿಟ್ಟಿರ್ತದೆ, ಲೂಸ್ ಮೋಷನ್ಸ್ ಮಾಡ್ತಾ ಇರ್ತದೆ. ನೀವು ಬಾಡಿಯಲ್ಲಿ ವಾಟರ್ ಕಂಟೆಂಟ್ ಕಮ್ಮಿ ಇರೋದ್ರಿಂದ ಅದು ಕಿಡ್ನಿಗಳಿಗೆ ಆಮೇಲೆ ಲಿವರ್ಗೂ ಎಫೆಕ್ಟ್ ಆಗಿರ್ತದೆ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತೀನಿ, ಡ್ಯಾರಲಾಕ್ ಅಂತ ಒಂದು ಮಾತ್ರೆ ಬರುತ್ತೆ, ಲ್ಯಾಕ್ಟಿಕ್ ಆಸಿಡ್ ಬೆಸಿಲಸ್ ಅಂತೇಳಿ ಟ್ಯಾಬ್ಲೆಟ್ ಅದು. ಆ ಒಂದು ಟ್ಯಾಬ್ಲೆಟ್ನ ಬೆಳಗ್ಗೆ ಅರ್ಧ ರಾತ್ರಿ ಅರ್ಧ ಹಾಕಬೇಕು. ಇದು ಇವಿಯನ್ನು ಬೆಳಗ್ಗೆ ಒಂದು ರಾತ್ರಿ ಒಂದು ಕೊಡ್ತೀನಿ. ಆಮೇಲೆ ಲ್ಯಾಕ್ಟಿಕ್ ಆಸಿಡ್ ಬೆಸಿಲಸ್ ಅಂತ ಇಲ್ಲೊಂದು ಫೋಟೋ ಹಾಕ್ತೀನಿ ನಾನು. ಲಾಸ್ಟ್ 5 years ಬ್ಯಾಕ್ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ, ಗ್ರೀನ್ ಮೋಷನ್ನ ಕಂಟ್ರೋಲ್ ಮಾಡಲಿಕ್ಕೆ ಲಿಕ್ಸನ್ ಟ್ಯಾಬ್ಲೆಟು, ಆಮೇಲೆ ಅದೊಂದು ಟ್ಯಾಬ್ಲೆಟ್ ತೋರಿಸಿದ್ದೆ ನೋಡಿ, ಅದೇ ಟ್ಯಾಬ್ಲೆಟು ಇಲ್ಲಿ ಇಮೇಜ್ ಹಾಕಿರ್ತೀನಿ. ಆ ಒಂದು ಟ್ಯಾಬ್ಲೆಟ್ನ ಬೆಳಗ್ಗೆ ಅರ್ಧ ರಾತ್ರಿ ಅರ್ಧ ಇವಿಯನ್ ಜೊತೆ ಹಾಕಬೇಕು. ಆಮೇಲೆ ಮೋಷನ್ಸ್ ನೋಡಬೇಕು ನೀವು, ವೈಟ್ ಇದ್ದರೆ ಅದಕ್ಕೆ ಅಮಾಕ್ಸಿಲಿನ್ ಮಾತ್ರೆ ಒಂದು 1/4 ಭಾಗ. ಅಮಾಕ್ಸಿಲಿನ್ 125 mg ಬರುತ್ತೆ, 250 mg ಬರುತ್ತೆ. ಮಾತ್ರೆನೇ ಬರುತ್ತೆ, ಪೌಡರ್ ಬೇಡ, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಹಾಕೋದಕ್ಕೆ. ಮಾತ್ರೆನ 4 ಪೀಸ್ ಮಾಡ್ಬಿಟ್ಟು 1/4 ಭಾಗ ಹಾಕಿ ಸಾಕು, ಜಾಸ್ತಿ ಬೇಡ. ಅಪಿದಪಿ ಗ್ರೀನ್ ಏನಾದ್ರು ಇದೆ, ಲಿವರ್ ಮೇಲೆ ಇನ್ಫೆಕ್ಷನ್ ಆಗಿದ್ರೆ ಈ ಒಂದು ಮೆಟ್ರೋಜಿಲ್ ಸಿರಪ್ಪು ಇವುಗಳ ಜೊತೆಯಲ್ಲಿ ಒಂದು 3 drops ಹಾಕಿದ್ರೆ ಈ ಒಂದು ಡಿವರ್ಮಿಂಗ್ ಸೈಡ್ ಎಫೆಕ್ಟಿಂದ ಅಕ್ಕಿಗಳು ರಿಕವರಿ ಆಗ್ತವೆ ಒಂದು 3 days ಒಳಗಡೆ. ಬಟ್ ಮೇಯ್ನ್ ಆಗಿ ನೀವು ಕೊಡಬೇಕಾಗಿರ್ತಂಥದ್ದು ಸೆಲ್ ಡ್ಯಾಮೇಜ್ನ ರಿಪೇರ್ ಮಾಡಲಿಕ್ಕೆ ಇವಿಯನ್ ಕೊಡಬೇಕು. ಆಮೇಲೆ ಹೊಟ್ಟೆಯಲ್ಲಿ ಹೊರಗಡೆ ಹೋಗಿರ್ತಕ್ಕಂಥ ಈ ಒಂದು ಗಟ್ ಬ್ಯಾಕ್ಟೀರಿಯಾನ ರೀಸ್ಟೋರ್ ಮಾಡಲಿಕ್ಕೆ ಡ್ಯಾರಲಾಕ್ ಕೊಡಬೇಕಾಗತ್ತೆ. ಡ್ಯಾರಲಾಕ್ ಅಂದರೆ ಲ್ಯಾಕ್ಟಿಕ್ ಆಸಿಡ್ ಬೆಸಿಲಸ್, ಇಲ್ಲಾಂದರೆ ಡ್ಯಾರಲಾಕ್, ಎರಡರಲ್ಲಿ ಒಂದು. ಡ್ಯಾರಲಾಕ್ ಪೌಡರ್ ಬರುತ್ತೆ, ಅದು ಒಂದೊಂದು ಚಿಟಿಕೆ ಬೆಳಗ್ಗೆ ಹತ್ತ ಮೇಲೆ ಸಾಯಂಕಾಲ ಹತ್ತ ಮೇಲೆ ಜೊತೆ ಕೊಡಿ. ಇಲ್ಲಾಂದರೆ ಲ್ಯಾಕ್ಟಿಕ್ ಆಸಿಡ್ ಬೆಸಿಲಸ್ ಟ್ಯಾಬ್ಲೆಟ್ಸ್ ಬಂದ್ಬಿಟ್ಟು ಬೆಳಗ್ಗೆ ಅರ್ಧ ಸಾಯಂಕಾಲ ಅರ್ಧ ಕೊಟ್ಕೊಂಡು ಅಕ್ಕಿಗಳನ್ನ ನೀವು ಮಾಲ್ಟ್ ಏನಾದರೂ ಕುಡಿಸ್ಕೊಂಡು, ಇಲ್ಲ ಅಂದರೆ ಲೈಟಾಗಿ ರಾಗಿ ಗಂಜಿ ಮಾಡಿ ಕುಡಿಸ್ಕೊತಾ ಬಂದರೆ ಕಂಪ್ಲೀಟಾಗಿ ರೆಡಿ ಆಗಿಬಿಡ್ತವೆ ಫ್ರೆಂಡ್ಸ್. ಇವಾಗ ಇದನ್ನ ಡಿವರ್ಮಿಂಗ್ ಮಾಡಿದ್ದೀನಿ, ನಾಳೆ ಬೆಳಗ್ಗೆ ನೋಡೋಣ ಹುಳ ಎಷ್ಟು ಬೀಳುತ್ತೆ ಅಂತೇಳಿ. ನಾನು ಆದರೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಇದಿಷ್ಟು ಡಿವರ್ಮಿಂಗ್ದು ಸೈಡ್ ಎಫೆಕ್ಟು. ಡಿವರ್ಮಿಂಗ್ ಮಾಡೋದ್ರಿಂದ ಆಮೇಲೆ ಡಿವರ್ಮಿಂಗಿಂದ ಸೈಡ್ ಎಫೆಕ್ಟ್ ಆದರೆ ಯಾವ ರೀತಿ ರಿಕವರಿ ಮಾಡ್ಕೋಬೇಕು ಅಂತೇಳಿ ಈಗ ತೋರಿಸಿದ್ದೀನಿ. ನೆಕ್ಸ್ಟ್ ಇನ್ನೇನಾದರೂ ಟಾಪಿಕ್ ಬಂದರೆ ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್.